ಇಲ್ಲ, ನಾ ಹಂಗೆ ಗದ್ದಲು ಮಾಡಿದ್ರೆ ಮಾತಾಡೋದಿಲ್ಲ. ಹಾಂ, ದಯಮಾಡಿ 2 ದಿವಸದ ತೆಳಗೆ ಈ ನಾಡಿನ ಮುಖ್ಯಮಂತ್ರಿಗಳು ಇಲ್ಲಿ ಇಂಡಿಯಲ್ಲಿ ಒಂದು ಬೃಹತ್ ಸಭೆಯನ್ನು ಮಾಡಿದರು. ಅಧಿಕಾರದಾಗ ಅದರ ಸ್ವಾಭಾವಿಕ, ಜನರನ್ನು ಕೂಡಿಸಿದ್ರು ಅವರು. ಆದರೆ ಬಿ ಡಿ ಪಾಟೀಲ್ ಸಲುವಾಗಿ ಬರ್ತಕ್ಕಂಥ ಜನ ತಾನಾಗಿ ಬಂದವರು, ಅವರು ಕೂಡಿಸಿದಂಥ ಜನ. ಆದರೆ ಇಲ್ಲಿ ಮುಗುಲ್ಕೋಡ ಯಲ್ಲಪ್ಪ ಮಹಾರಾಜರು ಹುಟ್ಟಿದ ಕರ್ಮಭೂಮಿ ಇದು, ಲಚ್ಚಾಣ ಸಿದ್ಧಲಿಂಗ ಮಹಾರಾಜರು ಹುಟ್ಟಿದ ಊರು ನಾಡಿದು. ಅನೇಕ ಸಂತರು ಶರಣರು ತಮ್ಮದೇ ಆದಂಥ ಕೊಡುಗೆಯನ್ನು ಈ ನಾಡಿಗೆ ಕೊಟ್ಟಿದ್ದಾರೆ. ಇಂಡಿಗೆ ಒಂದೇ ಕಡಿಮೆ, ಅದು ಒಂದು ಹಚ್ಚಿದ್ರೆ ಇಂಡಿಯಾ ಆಗ್ತದೆ. ಆದರೆ ಇಲ್ಲಿ ಮುಖ್ಯಮಂತ್ರಿಗಳ ಮನ್ ಬಂದಾಗ ಬರೀ ಸುಳ್ಳನ್ನು ಮಾರಾಟ ಮಾಡ್ಕೊಂಡು ಹೋದ್ರು, ಬರೀ ಸುಳ್ಳ. ನಿಮಗೆಲ್ಲ ಗೊತ್ತದ, ನೀವು ಫಲಾನುಭವಿಗಳು ಇದ್ದವ್ರು ಇದ್ದೀರಿ. ಬಿ ಡಿ ಪಾಟೀಲ್ ಹೋದ ಸಲ ಸೋತದ್ದು ಅವನ ತಪ್ಪಿನಿಂದಲ್ಲ, ಮತದಾರರ ತಪ್ಪಿನಿಂದೂ ಅಲ್ಲ. ಬಿ ಡಿ ಪಾಟೀಲ್ ಸೋತಿದ್ದು ಯಾಕಂದ್ರೆ ದೇವೇಗೌಡರ ಒಂದು ಮಾರ್ಗದರ್ಶನದಲ್ಲಿ, ಕುಮಾರಣ್ಣನ ನಿರ್ದೇಶನದ ಮೇರೆಗೆ ಇವತ್ತು ಬಹಳ ಪ್ರಮುಖವಾದ ವಿಚಾರಗಳನ್ನು ಹೊತ್ತು ತಾವು ರಾಜ್ಯ ಪ್ರವಾಸವನ್ನು ಮಾಡ್ತಾ ಇದ್ದೀರಿ. ಇದು ಒಂದು ರೀತಿ ಹೆಂಗದಂದ್ರೆ ಅಶ್ವಮೇಧ ಯಾಗದ ಕುದುರೆ ಜೊತೆ ನಿಮ್ಮನ್ನು ಕಳಿಸಿದ್ದಾರೆ. ಇದೊಂದು ಅಶ್ವಮೇಧ ಯಾಗ. ಭಾಳ ನೋವಾಯ್ತು ನಮಗೆ. ಮೆಲ್ಲ ಹೇಳಿದ್ರಲ್ಲಿ ಎಲ್ಲರೂ. ನಮ್ಮ ಡಿ ಕೆ ಶಿವಕುಮಾರ್ ಅವರಿಗೆ ಅಂತೂ ನೀರಾವರಿ ಮಂತ್ರಿಗಳದಾರ. ಈ ರಾಜ್ಯದಲ್ಲಿ ನದಿಗಳು ಎಷ್ಟದಾವೆ ಹೇಳಿ? ಭೀಮಾ ನದಿಯ ವಿಸ್ತೀರ್ಣ ಹೇಳಿ ಅವರು. ಸನ್ಮಾನ್ಯ ದೇವೇಗೌಡರು ಈ ಜಿಲ್ಲೆಗೆ, ಕೇವಲ ಜಿಲ್ಲೆಗೆ ಅಲ್ಲ, ಕೃಷ್ಣ ಕೊಳ್ಳಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಅಪಾರ. ಇವತ್ತಿನ ನಾವು ಯುವ ಪೀಳಿಗೆ ಅಥವಾ ಹಿಂದೆ ಅವರ ಕಾರ್ಯವೈಖರಿಗೆ ಗೊತ್ತಿದ್ದಂಥವ್ರು, ನಾವು ದೇವರ ಜಗಲಿಯ ಮೇಲೆ ಅವರು ಫೋಟೋ ಇಟ್ಟು ಪೂಜೆ ಮಾಡಿರಬೇಕು ಅಂಥದ್ದನ್ನು ಈ ನಾಡಿಗೆ ಕೊಟ್ಟಾರೆ. ಈ ಸತ್ಯವನ್ನು ಮರೆಮಾಚ್ತಾ ಇದ್ದಾರೆ ಕಾಂಗ್ರೆಸ್ನವರು. ಈ ಜಿಲ್ಲೆಯ ಬರಗಾಲದ ಹಣೆಪಟ್ಟಿಯನ್ನು ನಾವೇ ಅಳಿಸಿ ಹಾಕ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಸನ್ಮಾನ್ಯ ನಾಡಗೌಡರು ಸೀನಿಯರ್ ಲೀಡರ್. KOFನಲ್ಲಿ ನಾವು ಸಹೋದ್ಯೋಗಿಗಳಾಗಿ ಕೆಲಸ ಮಾಡಿದ್ದೀವಿ. ನಾನು ಅಧ್ಯಕ್ಷನಾದ ನಂತರ 14 ವರ್ಷಗಳವರೆಗೆ ಸತತವಾಗಿ KOF ಅಧ್ಯಕ್ಷರಾಗಿ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ. ಅವರಿಗೆ ಇತಿಹಾಸ ಭಾಳ ಚೆನ್ನಾಗಿ ಗೊತ್ತು. 1985ರ ಜನತಾದಳದ 2ನೇ ಸರ್ಕಾರ ರಚನೆ ಆದಾಗ ಸನ್ಮಾನ್ಯ ದೇವೇಗೌಡರಿಗೆ ಕೊಟ್ಟಿದ್ದು ಲೋಕೋಪಯೋಗಿ ಮತ್ತು ನೀರಾವರಿ ಇಲಾಖೆ. ಯಾಕ್ರಿ ನರಗೌಡ್ರೆ? ಆ ಸಂದರ್ಭದಲ್ಲಿ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಇದ್ದು, ನಮ್ಮ ಬಿಜಾಪುರ ಜಿಲ್ಲೆಯ ನೀರಾವರಿ ಯೋಜನೆಗಳು ಅಥವಾ ಕೃಷ್ಣಾ ಬೇಸಿನ್ ನೀರಾವರಿ ಯೋಜನೆಗಳು ಬಚಾವತ್ ನ್ಯಾಯಾಧಿಕರಣದ ತೀರ್ಪಿನ ಪ್ರಕಾರ 2000 ಇಸ್ವಿ ಮೇ 30ರವರೆಗೆ ಗಡುವಿತ್ತು. ಇವರು ನೀರಾವರಿ ಮಂತ್ರಿಗಳಾಗಿದ್ದು 85ರಲ್ಲಿ, ಜಜ್ಮೆಂಟ್ ಬಂದಿದ್ದು 76ರಲ್ಲಿ. ಆ 9 ವರ್ಷ ಕಾಂಗ್ರೆಸ್ನವರು ಬಚಾವತ್ ನ್ಯಾಯಾಧಿಕರಣದ ತೀರ್ಪಿನ ಪ್ರಕಾರ ಈ ರಾಜ್ಯಕ್ಕೆ ನೀರಾವರಿಗಳನ್ನು ಕೊಡಬೇಕು ಅಂತಕ್ಕಂಥ ಒಂದು ಸಣ್ಣ ವಿಚಾರವನ್ನು ಸಹಿತ ಮಾಡಲಿಲ್ಲ. ಇದು ನಿಮ್ಗೆ ನೆನಪಿರಲಿ. ಅದಕ್ಕೆ ದೇವೇಗೌಡರು ಹುಟ್ಟಿ ಬರಬೇಕಾಯ್ತಲ್ಲಿ. ಆವಾಗ ಹೆಗಡೆಯವರ ಜೊತೆ ಜಗಳ ಆಗ್ತದೆ ಅವರಿಗೆ. ನಮಗೆ ಬಿ ಜಿ ಪಾಟೀಲ್ರ ಸಲುವಾಗಿ ನಾವು ಮೆಲ್ಲ ಹೋಗ್ತಿದ್ದೆವು. ರಾಮಕೃಷ್ಣ ಹೆಗಡೆ ಅವರು ನಾ ಎಲ್ಲ ಇಲಾಖೆಗಳಿಗೆ ಸಮಾನವಾಗಿ ದುಡ್ಡು ಕೊಡ್ತೀವಿ ಅಂತ ಅವರಂದರು. ಅದನ್ನು ಕೇಳಿಲ್ಲ ದೇವೇಗೌಡರು. 2000 ಇಸ್ವಿ ಅಷ್ಟೊತ್ತಿಗೆ ಈ ಕಾಮಗಾರಿಗಳನ್ನು ಮುಗಿಸದೇ ಹೋದರೆ ಪುನರ್ ಹಂಚಿಕೆ ಆಗ್ತದೆ, ನಮಗೆ ಅಲೋಕೇಶನ್ ಆಗಿರ್ತಕ್ಕಂಥ ನೀರಿನ ಪ್ರಮಾಣವನ್ನು ನಾವು ಕಳ್ಕೋತೀವಿ ಅಂತಕ್ಕಂಥದ್ದು ವಿಚಾರವಾಗಿ ಜಗಳ ಆಗ್ತದೆ. ಇಬ್ಬರು ನಾನು ಕೇಳಿದಷ್ಟು ನೀರಾವರಿಗೆ ನೀವು ಹಣ ಕೊಡ್ರಿ, ಲೋಕೋಪಯೋಗಿ ಬೇಕಾದ್ರೆ ಬಿಡ್ರಿ,
ಆದರೆ ನೀರಾವರಿಗೆ ನಮಗೆ ಉಳಿದಿರೋ ಅವಧಿ ಇನ್ನು ಬರೀ 15 ವರ್ಷ. 735 ಕೋಟಿ 35 TMC ನಾವು ಕೃಷ್ಣಾ ಕೊಳ್ಳದಲ್ಲಿ ಬಳಸಬೇಕು. ಇದಕ್ಕೆ ನೀವು ಆದ್ಯತೆ ಕೊಟ್ಟು ನಾನು ಕೇಳಿದಷ್ಟು ನೀವು ದುಡ್ಡು ಕೊಡ್ತೀನಿ ಅಂದರೆ ನನ್ನನ್ನು ಅಲ್ಲಿ ಮುಂದುವರ್ಸ್ರಿ, ಇಲ್ಲ ನನ್ನ ರಾಜೀನಾಮೆ ಪತ್ರ ತೋರಿ. ರಾಜೀನಾಮೆ ಕೊಟ್ಟಿದ್ರು, ಇದು ನಿಮ್ಗೆ ನೆನಪಿರಲಿ. ಆಗ ಹೆಗಡೆ ಅವರು ನಿಮ್ಗೆ ಸಂಪೂರ್ಣ ಅಧಿಕಾರ ಕೊಡ್ತೀನಿ, ನೀವು ಕೇಳಿದಷ್ಟು ದುಡ್ಡು ಕೊಡ್ತೀನಿ, ಅನುತ್ಪಾದಕ ಯೋಜನೆಗಳನ್ನು ಸಂಪೂರ್ಣವಾಗಿ ನಿಲ್ಲಿಸ್ತೀನಿ, ನೀವು ಮಾಡ್ರಿ ಅಂತ ಗ್ರೀನ್ ಸಿಗ್ನಲ್ ಕೊಟ್ಟಾಗ ಇವು ಏನು ನಮ್ಮ ಮುಳವಾಡ, ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟದ್ದು ಮುಳವಾಡ ಏತ್ ನೀರಾವರಿ ಸ್ಟೇಜ್ 1 10 ಕಿಲೋಮೀಟರ್. ಈಗ ನಾವೇನು ಗುತ್ತಿ ಬಸವಣ್ಣ ಅಂತ ಕರಿತೀವಿ, ಇದು ಆನ್ ರೆಕಾರ್ಡ್ ಇಂಡಿ ಲಿಫ್ಟ್ ಅಂತದು, ಅದು 97 ಕಿಲೋಮೀಟರ್ ತನಕ. ಈಗ ನಾವೇನಿದು ಇಂಡಿ ಬ್ರಾಂಚ್ ಕೆನಲ್ ಹೋಗ್ತದೆ IBC, ಇದು 172 ಕಿಲೋಮೀಟರ್. ದೇವೇಗೌಡರು ಇದಕ್ಕೆ ಟೆಂಡರ್ ಕರ್ಕೊತ್ ಕೂತ್ರೆ ತಡ ಆಗ್ತದೆ ಅಂತ ತಿಳ್ಕೊತು ತುಂಡು ಗುತ್ತಿಗೆ ಏನು ಮಾಡಿ ಈ ರಾಜ್ಯದ ಎಲ್ಲ ಗುತ್ತಿಗೆದಾರರನ್ನ ಸಮರೋಪಾದಿಯಲ್ಲಿ ಕೆಲಸ ಮುಗಿಸ್ರಿ ಅಂತ ಹೇಳಿ ವೇಗ ಕೊಟ್ಟಿದ್ದು, ಚಾಲನೆ ಕೊಟ್ಟಿದ್ದು, ಹೆಚ್ಚು ಕಮ್ಮಿ ಅವರ 5 ವರ್ಷದ ಅವಧಿಯಲ್ಲಿ 60% ಈ ಮೇಲ್ಕಾಲುವೆಗಳನ್ನು ಮುಗಿಸಿದ ಇತಿಹಾಸ. ಸಿದ್ದರಾಮಣ್ಣ, ನೀವು ದೇವೇಗೌಡರ ಜೊತೆ ಇದ್ದೀರಿ. ಅವಾಗ ಈ ಸತ್ಯವನ್ನು ಯಾಕೆ ನೀವು ಮುಚ್ಚಿಡ್ತೀರಿ? ನೀವು ಹೇಳಬಾರ್ದು, ಕಾಂಗ್ರೆಸ್ನವ್ರು ಹೇಳವ್. ಆದರೆ ನೀವು ಜನತಾದಳದ ಕಾರ್ಖಾನೆಯೊಳಗೆ ತಯಾರಾಗಿರ್ತಕ್ಕಂಥ ನೀವು ದೇವೇಗೌಡರು ಮಾಡಿರ್ತಕ್ಕಂಥ ಕಾರ್ಯಗಳನ್ನು ನೀವು ಸುಳ್ಳು ಹೇಳಬೇಡಿ, ಈ ವಿಷಯದೊಳಗೆ ಸುಳ್ಳು ಮಾತಾಡಬೇಡಿ. ಇದು ಒಂದು ಹಂತ. ಎರಡನೇ ಹಂತ, ಬಹಳ ಜನರ ತಲೆಯಾಗ ಆಲ್ಮಟ್ಟಿ 524 ಆಗಬೇಕು, 524 ಆಗಬೇಕು ಅಂತಕ್ಕಂಥದ್ದು ತಲೆಯಾಗದ. ನಮ್ಮ ಮಾಧ್ಯಮ ಮಿತ್ರರಲ್ಲಿ ನಾನು ವಿಶೇಷವಾಗಿರ್ತಕ್ಕಂಥ ವಿನಂತಿಯನ್ನು ಮಾಡ್ಕೋತೀನಿ. ದೇವೇಗೌಡರು 96ರಲ್ಲಿ ಪ್ರಧಾನಮಂತ್ರಿಗಳಾದಾಗ ಆಲ್ಮಟ್ಟಿ ಜಲಾಶಯ ಸಂಪೂರ್ಣ 524 ಮೀಟರ್ ಎತ್ತರ ಮಾಡ್ತಕ್ಕಂಥ ಕೇಂದ್ರ ಸರ್ಕಾರದ ಎಲ್ಲ ಸ್ತರಗಳ ಅನುಮೋದನೆಯನ್ನು ಕೊಡಿಸೋದ್ರ ಜೊತೆಗೆ 20,000 ಕೋಟಿ ಅನುದಾನವನ್ನು ಕೊಟ್ಟರು. 1999 ಆ ಆಲ್ಮಟ್ಟಿ ಎತ್ತರವನ್ನು 524 ಮುಗಿಸ್ತಕ್ಕಂಥ ಕೆಲಸವನ್ನು ಮಾಡಿದರು. ನಮ್ಮ ದುರ್ದೈವ, JH ಪಟೇಲ್ರು ಮುಖ್ಯಮಂತ್ರಿಗಳಿದ್ದಾಗ ನಾಗೇಗೌಡರು ನೀರಾವರಿ ಮಂತ್ರಿಗಳಿದ್ದರು. ಅವರು ಬಾವು ತಪ್ಪಿ ಉಮೇದಿಯೊಳಗೆ ಒಂದು ಮಾತು ಹೇಳಿದರು 99ರಲ್ಲಿ, ನಾವು ಆಲ್ಮಟ್ಟಿ ಜಲಾಶಯವನ್ನು 524 ಸಂಪೂರ್ಣ ಮುಗಿಸೀವಿ, ಬರೋ ಮಳೆಗಾಲಕ್ಕೆ 524 ನೀರು ಹಿಡಿದು ಬಳಸುತ್ತೀವಿ ಅಂತಕ್ಕಂಥ ಒಂದು ಸ್ಟೇಟ್ಮೆಂಟ್ ಆಂಧ್ರದವ್ರು ಹಿಡ್ಕೊಂಡು ಸುಪ್ರೀಂ ಕೋರ್ಟಿಗೆ ಹೋದರು. ಆವಾಗ ನಮ್ಮದು ಡ್ಯಾಮ್ ಅಂತೂ ಮುಗಿದದ, ನಮ್ಮ ಗೇಟ್ ಕತ್ತರಿಸಿ 2ನೇ ನ್ಯಾಯಾಧಿಕರಣದ ತೀರ್ಪು ಬರೋವರೆಗೆ ನೀವು ಅದು ಬಳಸುವಂಗಿಲ್ಲ, 1ನೇ ನ್ಯಾಯಾಧಿಕರಣದಲ್ಲಿ ನಿಮಗೇನು ಅಲೋಕೇಶನ್ ಆಗ್ಯದ ಅಷ್ಟೇ ನೀವು ಹಿಡ್ರಿ ಅಂಥೇಳಿ ನಮಗೆ 519ಕ್ಕೆ ರಿಸ್ಟ್ರಿಕ್ಟ್ ಮಾಡಿದರು. ಇದು ಇತಿಹಾಸ. ದೇವೇಗೌಡರು ಒಂದು ವೇಳೆ ಪ್ರಧಾನಮಂತ್ರಿ ಆಗದೇ ಇದ್ದರೆ, ಆ ಆಲ್ಮಟ್ಟಿ ಪೂರ್ಣಗೊಳಿಸಲಿಕ್ಕೆ ದುಡ್ಡು ಸಿಗದೇ ಇದ್ದರೆ ನಾವು ನೀರು ಹಿಡಲಿಕ್ಕೆ ಶಕ್ಯ ಇತ್ತೇನು? ನೀವೇನು ಕಾಂಗ್ರೆಸ್ಸಿನವರು ಅಡಿಗೆಲ್ಲ ಆಗ್ಯದ, ನೀವೇನು ಕರ್ಬೇವನ್ನ ಪಾಣೆ ಹೊಡ್ಲಿಕ್ಕೆ ಬಂದಿರಿ, ಎಲ್ಲ ಆಗ್ಯದ, ಪಾಣೆ ಹೊಡ್ಲಿಕ್ಕೆ ಬಂದಿರಿ. ಅದಕ್ಕೆ ದಯಮಾಡಿ ನಾನು ಹೆಚ್ಚು ಬೇಳೆ ತೋಳುವುದಿಲ್ಲ. ಯಾಕೆಂದರೆ ಸಂಘಟನೆ ಮತ್ತು ಚುನಾವಣೆ 2 ವಿಷಯಗಳನ್ನು ಇಟ್ಟುಕೊಂಡಾರೆ. ನಾನು ಸಂಘಟನೆಯನ್ನು ಬಹಿರಂಗವಾಗಿ ಮಾತನಾಡಲಿಕ್ಕೆ ತಯಾರಿಲ್ಲ. ಯಾಕೆಂದರೆ ಬಹಿರಂಗವಾಗಿ ಸಂಘಟನೆ ಬಗ್ಗೆ ಮಾತನಾಡ್ತಕ್ಕಂಥ ಒಂದು ಇದು ಅಲ್ಲ. ಯಾಕಂದ್ರೆ ಪತ್ರಕರ್ತರ ಮಿತ್ರದ ಅದಕ್ಕೆ ನಾನು ಸಂಘಟನೆ ಬಗ್ಗೆ ನಮ್ಮ ರಾಜ್ಯ ನಾಯಕರು ಕೊರೀರಿ, ಅದ್ರ ಬಗ್ಗೆ ನೋವದ ನಮಗೆ. ನಾವು ಜನತಾದಳದೊಳಗೆ ಹುಟ್ಟಿ ಬೆಳೆದವರು. ನಾನು KYF ಚೇರ್ಮನ್ ಆದದ್ದು ದೇವೇಗೌಡರ ಒಂದು ಸಹಾಯದಿಂದ. ಆ ನಂತರ 2005ರಲ್ಲಿ ಜಿಲ್ಲಾ ಪಂಚಾಯತಿಯ ಸದಸ್ಯನಾಗಿ ಹಲಸಂಗಿ ಮತಕ್ಷೇತ್ರದಿಂದ ವಿರೋಧ ಪಕ್ಷದ ನಾಯಕನಾಗಿ ಕೆಲಸ ಮಾಡಿದ್ದು ದೇವೇಗೌಡರ ನಿರ್ದೇಶನದ ಮೇರೆಗೆ. ನಮ್ಮ ಜನತಾ ದಳದ ಋಣ ನಮ್ಮ ತಲೆ ಮೇಲಿದೆ. ಆದರೆ ಇವತ್ತು ಸಂಘಟನೆಯಲ್ಲಿ ಬಹಳಷ್ಟು ನೀವು ರಾಜ್ಯ ನಾಯಕರು ಲಕ್ಷ್ಯ ಕೊಡಬೇಕಾಗಿರ್ತಕ್ಕಂಥದ್ದು. ನಾನು 2023ರಲ್ಲಿ BD ಪಾಟೀಲ್ರದು ಮತ್ತು ದೇವಾನಂದ್ ಚವ್ಹಾಣ್ ಅವ್ರದ್ದು ಚುನಾವಣೆ ಸಂದರ್ಭದಲ್ಲಿ ನನಗೆ ಆ್ಯಕ್ಚುಲಿ
ಮೂಲದೇ ಆಪರೇಷನ್ ಆಗಿ ನಾ ಬೆಡ್ ಮೇಲಿದ್ದೆ. ಸನ್ಮಾನ್ಯ ಕುಮಾರಣ್ಣವರು ಸಿದ್ದೇಶ್ವರ ಶ್ರೀಗಳ ಅಂತ್ಯಕ್ರಿಯೆಗೆ ಬಂದಾಗ ನಾನು ಎಲ್ಲೇ ಇದ್ದೆ, ಒಂದು ಕಡೆ ನಾನು BJPಯಲ್ಲಿದ್ದವಾಗ ನಾವೊಂದು ಕಡೆ ಮೂಲೆಗೆ ನಿಂತಿದ್ದೆ. ಎಲ್ಲರನ್ನೂ ಸರಿಸಿ ರೈತ ಮುಖಂಡರೇ ಬರ್ರಿಲ್ಲಿ ಅಂತ, ನೀವು ನಮ್ಮ ಜೊತೆ ಇರಬೇಕು, ಈ ರಾಜ್ಯದಲ್ಲಿ ಸಂಪೂರ್ಣ ಬಹುಮತದೊಂದಿಗೆ ಒಂದು ಸರ್ಕಾರ ತರಬೇಕಾಗ್ಯದ, ನೀವು ನಮ್ಮ ಜೊತೆ ಇರಬೇಕು ಅಂತಕ್ಕಂಥ ಒಂದು ಆಮಂತ್ರಣ ಕೊಟ್ಟಾಗ BD ಪಾಟೀಲ್ ಮತ್ತು ದೇವಾನಂದ್ ಚೌಹಾಣ್ ಅವರು ಪ್ರಬಲ ಒತ್ತಾಯ ಮಾಡಿದ್ರ ಮೂಲಕ ನನ್ನ ಆರೋಗ್ಯ ಸರಿ ಇಲ್ಲದೇ ಇದ್ರೂ ಸಹಿತ ನಾನು ಚಡ್ಜಣ ಬಹಿರಂಗ ಸಭೆಯಲ್ಲಿ ಪಕ್ಷವನ್ನು ಸೇರ್ಪಡೆ ಮಾಡಿದೆ. ನನಗೆ ಹೆಚ್ಚು ಇಲೆಕ್ಷನ್ನಲ್ಲಿ ತೊಡಗಿಸ್ಕೊಳ್ಳೋಕೆ ಆಗಲಿಲ್ಲ, ಹೆಚ್ಚು ಹಳ್ಳಿಗಳನ್ನು ತಿರುಗಾಡಲಿಕ್ಕೆ ಆಗಲಿಲ್ಲ. ಯಾಕಂದ್ರೆ ಅವ್ರ ಪುಣ್ಯದ ಮೇಲೆಗೆ ನಾವು ಭೀಮಾ ನದಿಯನ್ನು ಉಳಿಸ್ಕೋಬೇಕಾದ್ರೆ ದೇವೇಗೌಡರ ಕಾರಣ. ಸುಪ್ರೀಂ ಕೋರ್ಟ್ನಲ್ಲಿ ನಮ್ಮ ಕೇಸ್ ಭೀಮಾ ನದಿದು ನಡೆದಾಗ ನಮ್ಮ ಸ್ಪೆಷಲ್ ಅಡ್ವೊಕೇಟ್ ಇಂದಿರಾ ಜೈಸಿಂಗ್ ಅವರನ್ನು ನೇಮಕ ಮಾಡಿಕೊಟ್ಟಿದ್ದು ಸನ್ಮಾನ್ಯ ದೇವೇಗೌಡರು. ಆ ಕೇಸ್ ಮುಗಿಯುವವರೆಗೆ ನಮಗೆ ಯಾವ್ಯಾವ ಹಂತಗಳಲ್ಲಿ ಏನು ಕಷ್ಟ ಬರ್ತಾವ ಎಲ್ಲವನ್ನೂ ನಿವಾರಣೆ ಮಾಡಿದವರು ಸನ್ಮಾನ್ಯ ದೇವೇಗೌಡರು. ಇದನ್ನು ನಾವು ಕಿರುಹೊತ್ತಿಗೆ ಮೂಲಕ ಮಾಡಬೇಕು. ಪಕ್ಷದವರು ದೇವೇಗೌಡರು ಅಲ್ಲಿಂದ ಇಲ್ಲಿ ತನಕ ನೀರಾವರಿ ವಿಷಯದಲ್ಲಿ, ಮತ್ತು ಇನ್ನೊಂದು ಮಾತು ಹೇಳ್ತೀನಿ, ಈ ರಾಜ್ಯದಲ್ಲಿಯೇ 3 ಮಂದಿ ಪ್ರಮುಖರಿದ್ದಾರೆ, ನೀರಾವರಿ ತಜ್ಞರು, ಅನುಭವಸ್ಥರು, ಇಡೀ ರಾಜ್ಯದ ಬಗ್ಗೆ ಗೊತ್ತಿದ್ದವರು 3 ಜನ. ಒಂದು ಮಾದೇಗೌಡರು, ಅವರು ಸರಿ ಹೋಗ್ಯಾರ. ಇನ್ನೊಬ್ಬರು ನಂಜೇಗೌಡರು ಅವರು ಸರಿ ಹೋಗ್ಯಾರ. ಈಗ ಇದ್ದವರೊಬ್ಬರೇ ನಮಗೆ ದೇವೇಗೌಡರೊಬ್ಬರೇ, ಅವರೇ ನಮಗೆ ಆಧಾರ ಸ್ತಂಭ. ಅದಕ್ಕೆ ನಾನು ಹೆಚ್ಚು ಹೇಳೋದಿಲ್ಲ, ಯಾಕಂದ್ರೆ ಜನತಾದಳ ಜನತಾ ಪಕ್ಷ ಇದ್ದಾಗ ಹಿಡ್ಕೊಂಡು ದೇವೇಗೌಡರು ಮಾಡಿರ್ತಕ್ಕಂಥ ಉತ್ತರ ಕರ್ನಾಟಕದ ಬಗ್ಗೆ ಅವ್ರಿಗಿರ್ಕತ್ತ ಕಳಕಳಿಯಕ್ಕೆ ಹೋದ್ರೆ ಕನಿಷ್ಠ 1 ತಾಸು ಮಾತಾಡ್ಲಿಕ್ಕಾಗ್ತದೆ. ಬಂಧುಗಳೇ, ನಾನು ಒಂದು ವಿನಂತಿಯನ್ನು ಮಾಡ್ತೀನಿ. ಇಲ್ಲಿ ಬಂದವರೆಲ್ಲ ಬಹಳಷ್ಟು ಮಂದಿ ರೈತರು. ಸಿದ್ದರಾಮಯ್ಯನವರ ಒಂದು ಕಲ್ಪನೆ ಅಹಿಂದ ಏನಿದೆ, ಆ ಅಹಿಂದ ವರ್ಗಕ್ಕೆ ಸೇರಿದವರು. ಎಷ್ಟು ಮಂದಿ ಲಿಂಬೆ ಬೆಳೆಗಾರರಲ್ಲಿ ನೀವು? ಲಿಂಬೆ ಬೆಳೆಗಾರರು ಎಷ್ಟು ಮಂದಿ ಇದ್ರಿ? ಕೈ ಎತ್ತರಿ. ಬಂದಿರ್ತಕ್ಕದೊಳಗೆ ನಾನು ವಿಶೇಷವಾಗಿ ಪತ್ರಿಕಾ ಮಿತ್ರರ ಸಹಾಯದೊಂದಿಗೆ ಇಲ್ಲಿ ಒಂದು ಲಿಂಬೆ ಮಂಡಳಿ ಅಂತ ಮಾಡ್ಯಾರ, ಲಿಂಬೆ ಅಭಿವೃದ್ಧಿ ಮಂಡಳಿ ಇಂಡಿ. ಅದು ಒಂದು ರಾಜ್ಯ ಮಟ್ಟದ ಮಂಡಳಿ. ಇಂಡಿ ಹೆಡ್ ಕ್ವಾರ್ಟರ್ ಮಾಡಿ ಇಲ್ಲಿ ಇಂಡಿಯೊಳಗೇನೆ ಮಂಡಳಿ ಮಾಡ್ಯಾರ. 2017 ಅಸ್ತಿತ್ವಕ್ಕೆ ಬಂದವ. ಆದರೆ ಇವತ್ತಿನ ತನಕ ಒಂದು ಚೀಲರ ರೈತರಿಂದ ಖರೀದಿ ಮಾಡ್ಯಾರೇನ್ರಿ? ಒಂದು ಚೀಲ ಆದ್ರೂ ಖರೀದಿ ಮಾಡ್ಯಾರ? ಯಾವಾಗ ದರ ಕುಸಿತ ಆಗ್ತದೆ, ಈ ಗುಲ್ಬರ್ಗಾದಾಗ ನೋಡ್ರಿ, ಅವರು ನಮ್ಮ ಗೌಡ್ರದು ಅಲ್ಲಿ ತೊಗರಿ ಮಂಡಳಿ ಮಾಡಿದ್ರು, ದರ ಬಿದ್ದಾಗ ಮಂಡಳಿಯಿಂದ ಖರೀದಿ ಮಾಡ್ಲಿಕ್ಕೆ ಹಚ್ಚಿದ್ರು. ನಾವು ಗಮನ ಸೆಳಿಬೇಕಂತೇಳಿ ಪತ್ರಿಕೆಯವರು ಅಗ್ದಿ ಇಲ್ಲದ ನೋಡ್ರಿದು ಲಿಂಬೆ ಅಭಿವೃದ್ಧಿ ಮಂಡಳಿ ಇದ್ದರೂ ಖರೀದಿ ಇಲ್ಲ. ಗಮನ ಸೆಳಿತಕ್ಕಂಥ ವಿಚಾರ ಮಾಧ್ಯಮದವ್ರು ಮಾಡಿದ್ರು, ಒಂದು ಶಬ್ದ ಸಹಿತ ಅದರ ಬಗ್ಗೆ ಮಾತಾಡಲಿಲ್ಲ. ಇವತ್ತೇನು ರೈತರು ಸಂಕಷ್ಟದಾಗ 300-400 ರೂಪಾಯಿಗೆ ಒಂದು ಕಾಯಿ ಮಾರಲಾಗತ್ತದ ರೀ. ಒಂದು ಕಾಯಿ ಬರೇ ಹರಿದು ಮಾರ್ಕೆಟ್ಗೆ ಬರ್ಬೇಕಂದ್ರೆ 600 ರೂಪಾಯಿ ಖರ್ಚದ, 400 ರೂಪಾಯಿ ಕಾಯಿ ಮಾರಲಾಗತ್ತದ. ರೈತ ಹ್ಯಾಂಗೆ ಉಳಿಲಿಕ್ಕೆ ಶಕ್ಯ ಅದ? ಇದು ಅವ್ರ ಗಮನಕ್ಕೆ ತಂದರೂ ಮಾತಾಡಲಿಲ್ಲ. ಮತ್ತು ಇವರು ಅಹಿಂದ ಬಗ್ಗೆ ಮಾತಾಡ್ತಾರೆ. ಅದಕ್ಕೆ ನಾನು ಹೆಚ್ಚು ಸಮಯವನ್ನು ತೊಳೆದೆ. ನಾನು ಒಂದು ವಿನಂತಿಯನ್ನು, ಒಂದು ಜವಾಬ್ದಾರಿಯನ್ನು ನಿಖಿಲ್ ಅಣ್ಣವ್ರ ಮೇಲೆ ಹೊರಿಸ್ತೀನಿ. ನಮ್ಮ ಕುಮಾರಣ್ಣವ್ರಿಗೆ ಕೇಂದ್ರದೊಳಗೆ ಮಂತ್ರಿಗಳಿದ್ದಾರೆ. ಇಲ್ಲಿ ನೀವು ಪ್ರೊಸೆಸಿಂಗ್ ಯೂನಿಟ್, ಎಕ್ಸ್ಪೋರ್ಟ್ ಮತ್ತು ನಮ್ಮ ಮೈಸೂರಿನಲ್ಲಿರ್ತಕ್ಕಂಥ CFTR ಯಾವುದೋ ಒಂದು ಸಂಸ್ಥೆ ಅದಲ್ಲ, ಯಾವ್ಯಾವ ಉಪ ಉತ್ಪನ್ನಗಳಾಗ್ತವೆ ಕ್ರೋಢೀಕೃತ ಮಾಡಿ ಲಿಂಬೆಗೆ ಸಂಬಂಧಪಟ್ಟಂಥ ಒಂದು ಘಟಕವನ್ನು, ಒಂದು ಇಂಡಸ್ಟ್ರಿಯನ್ನು ಈ ಭಾಗಕ್ಕೆ ತರ್ತಕ್ಕಂಥದ್ದನ್ನು ಇಲ್ಲಿ ಇಡೀ ಜಿಲ್ಲೆಗೆ ಅದ. ಇಡೀ ಕರ್ನಾಟಕದೊಳಗೆ ಏನು ಲಿಂಬೆ ಬೆಳೀತಾರೆ ಅದರಾಗ 80% ನಮ್ಮ ಬಿಜಾಪುರ ಜಿಲ್ಲೆ, 80%. ಇದು ಬಹುಪಯೋಗಿ. ಅದ್ರ ಬಗ್ಗೆ ನಮ್ಮ ಇವರು ನಿನ್ನೆ DK ಶಿವಕುಮಾರ್ ಹೇಳಿದ್ರು ಒಂದು ಮಾತು, ಲಿಂಬೆಗಿಮ್ಮ ಹುಳಿ ಇಲ್ಲ, ಜೇನಿಗಿಮ್ಮ ಕರಿ ಇಲ್ಲ, ಶಂಭುಗಿಮ್ ದೊಡ್ಡ ದೇವರಿಲ್ಲ. ಅವರೊಂದು ಸರ್ವಜ್ಞನ ವಚನ ಹೇಳಿದ್ರು ಅವರು. ಇದು ಮತ್ತು ಇಷ್ಟೆಲ್ಲ ನಿಮಗೆ ಜ್ಞಾನದ,
ಲಿಂಬೆ ಬೆಳೆ ಯಾಕೆ ಖರೀದಿ ಮಾಡಲಿ ನೀವು ಕಾಂಗ್ರೆಸ್ನವರು? ಅದಕ್ಕೆ ಇಂಥ ಸಂದರ್ಭದಲ್ಲಿ ಈಗ ಅವರು ದೊಡ್ಡವರು ಮತ್ತು ಕುಮಾರಣ್ಣ ಒಂದೊಂದು ವಿಚಾರದಲ್ಲಿ ಇಲ್ಲಿ ಸಾಕಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಇನ್ನು ನಿಖಿಲ್ ಕುಮಾರಸ್ವಾಮಿ ಅವರ ಹೆಸರ ಮೇಲೆ ಈ ಲಿಂಬೆ ಬೆಳೆಗಾರರ ಸಂಕಷ್ಟವನ್ನು ದೂರ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಒಂದು ಕೈಗಾರಿಕೆಯನ್ನು ಕೊಡ್ತಕ್ಕಂಥ ಒಂದು ವಿಷಯವನ್ನು ನಾಡಗೌಡರು ತಾವು ಹೆಚ್ಚಿನ ಸಾಥ್ ಕೊಡಬೇಕು. ಮತ್ತು ಇಲ್ಲಿ ಎರಡು ನಮ್ಮ ಹಳಿ ಹುಲಿಗಳವು, ಒಬ್ಬರು MLC ಆದವರು, ಒಬ್ಬರು MLA ಆದವರು. ಒಬ್ಬ ಹ್ಯಾಟ್ರಿಕ್ ಹೀರೋ ನಮ್ಮ BG ಪಾಟೀಲ್ ಇಬ್ಬರು ಅದಾರ. ಅವರು ಸಾಯೋ ತನಕ ಸಹಿತ ಸರ್ಕಾರಿ ಆತಿಥ್ಯದೊಳಗೆ ಬೆಂಗಳೂರಿಗೆ ಹೋಗಿ ಬರ್ಬೋದು. ಅವರು MLA MLC ಆದದ್ರಿಂದ ಸರ್ಕಾರಿ ಆತಿಥ್ಯದೊಳಗೆ ಹೋಗ್ಲಿಕ್ಕೆ ಬರ್ಲಿಕ್ಕದ. ಅವ್ರು ಇಬ್ಬರು ಇದನ್ನು ಬೆನ್ನು ಹತ್ತಿ ಕುಮಾರಣ್ಣವ್ರ ಮುಖಾಂತರ ಈ ಯೂನಿಟ್ ತರ್ತಕ್ಕಂಥದ್ದನ್ನು ಮಾಡಿರಿ. ಅವ್ರೇನು ಭೋಗಸ್ ಹೇಳಿ ಹೋಗ್ಯಾರ ಅದಕ್ಕೆ ಪ್ರತ್ಯುತ್ತರವಾಗಿ ನಾವು ಕಾರ್ಯದ ಮುಖಾಂತರ ಅದನ್ನು ತೋರಿಸ್ಕೊಡೋಣ ಅಂತಕ್ಕಂಥ ವಿನಂತಿಯನ್ನು ಮಾಡಿ ನನಗೇನು ಭಾಳಷ್ಟು ದೀರ್ಘ ಸಮಯ ತೊಗೊಂಡೆ ನಾನು. ಅದಕ್ಕೆ ತಮ್ಮೆಲ್ಲರಲ್ಲಿ ಕ್ಷಮೆ ಕೇಳಿ ಈ ಭಾಗದ ಮೇಲೆ ವಿಶೇಷವಾಗಿ ನಾನು ನಮ್ಮ ಹುಡುಗಿವ ಏನದನಲ್ಲ BD ಪಾಟೀಲ್ ಬಾಯಿ ಸತ್ತವ. ಮೊನ್ನಿನ ಚುನಾವಣೆ ನಾವು ಗೆದ್ದವ್ರಿ. ಕಡಿ 3 ದಿನದೊಳಗೆ ವಿಟಮಿನ್ M, ನಮ್ಮ ಪೊಲಿಟಿಕಲ್ ಲ್ಯಾಂಗ್ವೇಜ್ನಾಗ ವಿಟಮಿನ್ M, ಆ 3 ದಿನ ವಿಟಮಿನ್ M ಕೊರತೆಯಿಂದ ನಾವು ಸೋತೀವಿ. ಯಾಕೆ BD ಪಾಟೀಲ ಸತ್ಯದ ಇಲ್ಲಿದು ಬಾಯಿ ಸತ್ತವ ಅದು ಹುಡುಗ. ಯಾರು ಏನು ಮಾಡಿದ್ರು ಸತ್ಯ ರೀ ಬಾಯಿ ಸತ್ತು ಹುಡುಗದನ. ಅವನೇ ಬಾಯಿ ಬಿರ್ಸಿದ್ರೆ ಅವ್ನು ಸೋಲ್ತಿತ್ಲ. ಅದಕ್ಕೆ ದಯಮಾಡಿ ಏನೋ ಇರ್ತಲ್ಲ, ರಂಡ ಮುಂಡಿ ಮದುವೆ ಒಳಗೆ ಉಂಡವನೇ ಜಾಣತ. ಆ ರೀತಿ ಆಗಬಾರ್ದು, ಅಂಥವ್ರಿಗೆ ಆಗಬಾರ್ದು. BD ಪಾಟೀಲ್ ಅಂಥವ್ರಿಗೆ ಆಗಬಾರ್ದು. ಸಾಮಾನ್ಯ ಮನೆತನದಿಂದ ಹೆಸರಿಗೆ ಗೌಡ ಪಾಟೀಲ್ ಹೆಸರಿಗೆ, ಆದರೆ ಒಬ್ಬ ಸಾಮಾನ್ಯ ಮನೆತನದಿಂದ ಮನುಷ್ಯ ಯಾರೇ ಒಬ್ಬ ರಾತ್ರಿ 12 ಗಂಟೆಗೆ ಫೋನ್ ಮಾಡಿ ಇಂಥಲ್ಲಿ ಆಕ್ಸಿಡೆಂಟ್ ಆಗ್ಯದಂದ್ರೆ ಮನೆ ಮುಕ್ಕೊಳ್ಳೋದು ಬಿಟ್ಟು ಓಡಿ ಹೋಗ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಹುಡುಗ. ಕ್ಯಾಂಡಿಡೇಟ್ ಬಗ್ಗೆ ಒಟ್ಟ ನಮ್ಮದು ಭಿನ್ನಾಭಿಪ್ರಾಯನೇ ಇಲ್ಲ. ಆದರೆ ಆ ಕ್ಯಾಂಡಿಡೇಟ್ಗೆ ರಾಜ್ಯ ಮಟ್ಟದವರು ನೀವೊಂದು ಟೀಮ್ ಮಾಡಿ. ನೆಕ್ಸ್ಟ್ ನಾವು BJP ಜೊತೆ ಅಲೈನ್ಸ್ ಮಾಡ್ಕೊಳಕತ್ತೀವಿ. ಆದರೆ ಅಷ್ಟು ಸರಳ ಇಲ್ಲ BJP ಕೂಡ ಕುಸ್ತಿ ಆಡೋದು, ಭಾಳ ಕಠಿಣ ಅದ. ನಾನು 10 ವರ್ಷ BJP ಒಳಗೆ ಇದ್ದು ಬಂದವಿದ್ದೀನಿ. ನೀವು ಇಂಡಿಯನ್ನ JDSಗೆ ಉಳಿಸ್ಕೊಳ್ತಕ್ಕಂಥ ಬದ್ಧತೆ ತೋರಿಸ್ರಿ ಮತ್ತು ಫುಲ್ ಅವಾಗ ಗೆದಿಯೋ ತನಕ ಪಕ್ಷದಿಂದಲೇ ನೇರವಾಗಿ ಬೇಕಂದ್ರೆ ಒಬ್ಬರು ಕಮಿಟಿ ಮಾಡಿ ಇಲ್ಲೇ ಸ್ಥಳೀಯವಾಗಿ ಉಳ್ಕೊಂಡು ಅಬ್ಸರ್ವರ್ಸ್ನ ಇಟ್ಟು ಅವನಿಗೆ ಗೆಲುವಿನ ಮಾಲೆ ಹಾಕುತ್ತಾನ. ಪಕ್ಷ ಜವಾಬ್ದಾರಿ ತೋಬೇಕು. ಪಕ್ಷ ಜವಾಬ್ದಾರಿ ತೋತಿದ್ರೆ ನೆಕ್ಸ್ಟ್ ಅವನಿಗೆ ಟಿಕೆಟ್ ಕೊಡ್ರಿ. ಇಲ್ಲ ನಾವು ಯಾರ್ಯಾರ ಕೈಗೋ ಕಾರ್ಬಾರ್ ಕೊಟ್ಟಿಸಿದ ಮತ್ತೆ BG ಪಾಟೀಲ್ ಹಾಳಾಗಿ ಮಾಡ್ತೇವೆ ಅಂದ್ರೆ ಅವನಿಗೆ ಟಿಕೆಟು ಕೊಡಬೇಡ್ರಿ. ಪಕ್ಷ ಜವಾಬ್ದಾರಿ ತೋರಿ. ಅವನಲ್ಲಿ ಏನು ಕೊರತೆ ಅದ ಅನ್ನೋದು ನಾವು ಬಾಯಿ ಬಿಟ್ಟು ನಿಮಗೆ ಹೇಳಿವಿ. ಆ ವಿಟಮಿನ್ M ಒಂದು ಸಪ್ಲೈ ಮಾಡಿರಿ. ಅವ ಗೆದಿಲಿಲ್ಲ ನಾನು ರಾಜಕಾರಣ ಬಿಡ್ತೀನಿ. ನನಗೂ 50 ವರ್ಷ ಜನಸೇವೆ ಮಾಡೀವಿ. ಅದಕ್ಕೆ ದಯಮಾಡಿ ನಾ ದೊಡ್ಡ ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ನನ್ನ ವ್ಯಕ್ತಿತ್ವಕ್ಕೆ ಮೀರಿ ಆಗಬೇಕಾಗಿತ್ತು. ನಾನು ನಿಜವಾಗಿ ಬರಬೇಡದತ್ತು ಮಾಡಿದ್ದೆ. ನಾ ತಟಸ್ಥನಾಗಿ ಉಳಿದಿದ್ದೆ. ಪಾರ್ಟಿ ಸೇರಿದ್ದು ಬಂದು ಮನ್ಯಾಗ ಕೂತು ಅಳ್ಕೋತು. ಬ್ಯಾಡೋ ಪಡ್ಲಿಕ್ಕೆ ಯಾಕೋ ನನಗೆ ವಿದ್ಯಮಾನ ಸರಿ ಅನ್ಸಲ್ದು. ಜಿಲ್ಲಾ ಕೇಂದ್ರದೊಳಗೆ ಮನೆ ಮಾಡ್ಕೊಂಡಿದ್ದೀವಿ. ಒಂದು ಪೂರ್ವಭಾವಿ ಸಭೆಗೆ ಸಹಿತ ನಮಗೆ ಕರೀತಾ ಇಲ್ಲಿ ಜಿಲ್ಲಾ ಕೇಂದ್ರದೊಳಗೆ. ನಾವು ಯಾಕರೆ ಬಂದೇವಪ್ಪ ಇಲ್ಲಿ ಹೊಳ್ಳಿ ನಮಗೆ ಅನಿಸ್ಲಿಕ್ಕತ್ತ. ಮಾತಾಡ್ಸೋರಿಲ್ಲ ಜಿಲ್ಲಾದಾಗ, ಮಾತಾಡ್ಸೋರಿಲ್ರಿ. ನಾ ರಾಜುಗೌಡ್ರಿಗೆ ಕಳೆದ ಸಲ ಕುಮಾರಸ್ವಾಮಿ ಅವರು ನಿಖಿಲ್ ಅವರು ಬಂದಾಗ ರಾಜುಗೌಡ್ರ ಒಂದು 2 ನಿಮಿಷ ಮಾತಾಡ್ಬೇಕಾದ್ರೆ ಏನ್ದೇನ ಇಲ್ರಿ ಪಂಚಪ್ಪಣ್ಣ, ನಿಮ್ಮ ಕೈಯ ಮೈಕ್ ಸಿಗ್ತಾ ನೀವು ತಾಸುಗಟ್ಟಲೆ ಬಿಡೋದಿಲ್ಲ, ಅದಕ್ಕೆ ಬ್ಯಾಡ್ರಿ ಅಂದರು. ಗೌಡ್ರ ತುಂಬಿ ಕೂತು ಕೊಡ ಖಾಲಿ ಆಗ್ಬೇಕಾದ್ರೆ ಭಾಳ ಹೊತ್ತನ ಹಿಡಿತದೆ. ಅದಕ್ಕೆ ದಯಮಾಡಿ ನಾನು ಹೆಚ್ಚಿಗೆ ವಿಸ್ತಾರ ಮಾಡಿ ಹೇಳೋದಿಲ್ಲ. ದೇವೇಗೌಡರ ಗರಡಿಯೊಳಗೆ ಬೆಳೆದಕ್ಕಂಥವ್ರು, ದೇವೇಗೌಡರ ಒಡನಾಟದಾಗಿದ್ದಂಥವ್ರು, ಕುಮಾರಣ್ಣನ ಒಡನಾಟದಾಗಿದ್ದಂಥವ್ರು ಹಳಿ ಹುಲಿಗಳಿನ ಭಾಳ ಈ ಜಿಲ್ಲೆಯೊಳಗೆ. ಇವತ್ತು ಜನತಾದಳ, ಇಲ್ಲಿ ಜಾತ್ಯತೀತ ಜನತಾದಳ ಇನ್ನೂ ಬಲಿಷ್ಠವಾಗಬೇಕಂದ್ರೆ ಆ ಹಳಿ ಹುಲಿಗಳು ಯಾವುದೇ ಆಶಕ್ಕೆ ಎಲ್ಲಿ ಹೋಗಲಾರ್ದೆ ಹುಡುಕಿ ಅವ್ರನ್ನ ತಂದು ಪಕ್ಷದ ಕೆಲಸ ಹಚ್ಚಿರಿ. ಅವಾಗ ನೀವು ಇದ್ದುದಕ್ಕೆ ಸಾರ್ಥಕ ಹತ್ತಿರ ಅವ್ರಿಗೆ ಕೆಲಸ ಮಾಡ್ರಿ. ಅದನ್ನು ನಮ್ಮ ಮಾಡಿಗೆಯವ್ರು ಎಲ್ಲರೂ ಏನೋ, ನಾನು ಪಕ್ಷ ಸೇರೋಕ್ಕಿಂತ ಮೊದಲ ಪಂಚಪ್ಪಣ್ಣವ್ರು ನೀವು ಇಲ್ಲೇ ಇದ್ರೆ ಗುಣ ಆಗುತ್ತೆ ಅಂದರು. ಇವತ್ತಿಗೂ ಒಂದು ಫೋನ್ ಇಲ್ಲ ಅವರು.
ಈ ರೀತಿ ಅಲ್ಲ. ಸಂಘಟನೆ ಮಾಡಬೇಕು ಅಂದ್ರೆ ನೀವು ಮನೆ ಮನೆಗೆ ಹೋಗಿ ಕರ್ಕೊಂಬರ್ರಿ. ಇವತ್ತು ರಾಜುಗೌಡ ಪಾಟೀಲ್ ಅವರು ದೇವರಿಪುರಿ ಶಾಸಕರಿರ್ಬೋದು, ನೀವು ಜಿಲ್ಲೆಯ ಏಕೈಕ ಶಾಸಕರು, ಇಡೀ ಜಿಲ್ಲೆಯ ಜವಾಬ್ದಾರಿ ನಿಮ್ಮೆಲ್ಲದ. ನೀವು ಇನ್ನೂ ಹೆಚ್ಚು ಮುತುವರ್ಜಿ ವಹಿಸಿ. ಹಿ ಈಸ್ ಆಕ್ಟಿವ್ ಪರ್ಸನ್. ಭಾಳ ನನ್ನ ಜೋಡಿ 5 ವರ್ಷ ಜಿಲ್ಲಾ ಪಂಚಾಯತಿ ಮೆಂಬರ್ ಕೆಲಸ ಮಾಡಿದವರು ಅವ್ರು ಭಾಳ ಆ್ಯಕ್ಟಿವ್ ಅದಾರ ಗೌಡ್ರು. ಯಾಕೋ ಉಳಿದ ಕ್ಷೇತ್ರದ ಮನಸ್ಸು ಮಾಡಲ್ರು. ಮಾಡಿರಿ ಬರ್ರಿ, ಹುಲಿ ಇದ್ದಂಗೆ ವಯಸ್ಸದ. ಅದಕ್ಕೆ ದಯಮಾಡಿ ಇಷ್ಟೋ ತನಕ ಏನು ತಾಳ್ಮೆಯಿಂದ ನನ್ನ ಮಾತನ್ನು ಕೇಳಿದ್ದಕ್ಕಾಗಿ ಮೊದಲು ವೇದಿಕೆ ಮೇಲೆ ಇದ್ದವ್ರಿಗೆ, ಆ ನಂತರ ತಮಗೂ ಎಲ್ಲರಿಗೆ, ಯಾಕಂತ ತಾವು ಮೇಲೆ ಕೇಳಿರಿ, ಕೆಲವೊಂದು ಸೂಕ್ಷ್ಮ ವಿಚಾರಗಳಿರ್ತಾವ. ನಾನು ಏನೋ ಮಿತಿ ಮೀರಿ ಮಾತಾಡಿನೇನೋ ಅಂತ ನನಗನ್ಸಲ್ಗತ್ತದ. ಅದಕ್ಕೆಲ್ಲನೂ ಸಹನೆ ಮಾಡಿಕೊಂಡು ಪಕ್ಷದ ಹಿತದೃಷ್ಟಿಯಿಂದ ನಾನು ಹೇಳಿದ ಕೆಲವು ವಿಚಾರಗಳನ್ನ ಗಂಭೀರವಾಗಿ ಪರಿಗಣಿಸಬೇಕಂತ ಕೇಳ್ಕೊಂಡು ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕನ್ನಡ. ತುಂಬ ಸೂಕ್ಷ್ಮವಾಗಿ ನಮ್ಮ ಬಿ ಡಿ ಪಾಟೀಲರ ಸೋಲಿನ ಸುಳಿವುಗಳನ್ನು ನಮ್ಮ ರಾಜ್ಯ ರಾಜಕಾರಣಿಗಳಿಗೆ ಕೊಟ್ಟಿರುವಂತಹ ಮಾನ್ಯ ಶ್ರೀ ಪಂಚಪ್ಪಣ್ಣ ಕಲಬುರ್ಗಿಯವರಿಗೆ ಅನಂತ ಧನ್ಯವಾದಗಳು.